ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಏನು ಗೊತ್ತಾ, ಏನಿವತ್ತು ಅಂತ ಯೋಚನೆ ಮಾಡ್ತಿದ್ದೀರಾ? ಹೌದು, ಇವತ್ತು ನಾನು ಸೂಪರ್ ಆಗಿರೋ ಜೊತೆಗೆ ಒಂದು ಸೂಪರ್ ಆದಂತಹ ವಿಷಯನೂ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಈ ವಿಡಿಯೋವನ್ನು ಶುರು ಮಾಡಿದ್ದೀನಿ. ಏನಿರ್ಬೋದಪ್ಪ ಅಂತ ಯೋಚನೆ ಮಾಡ್ತಿದ್ದೀರಾ? ಬನ್ನಿ, ಖಂಡಿತ ಹೇಳ್ತೀನಿ. ಈಗ ಸರಿ ಸುಮಾರು 2 ತಿಂಗಳ ಹತ್ರ 1.25 ತಿಂಗಳಾಗಿರ್ಬೋದು ನಾನೊಂದು ವಿಡಿಯೋ ಮಾಡಿ ಹಾಕಿದ್ದೆ. ನಮ್ಮ ಸೊಸೆಯ ಆರೋಗ್ಯದ ಪರಿಸ್ಥಿತಿ ತುಂಬ ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ಲು ಅವಳು. ಅದನ್ನು ನೀವೆಲ್ಲರೂ ನೋಡಿರ್ತೀರಿ ಅಂತ ಭಾವಿಸ್ತೀನಿ. ಮೇ 3ನೇ ತಾರೀಕು ನಮ್ಮ ಸೊಸೆ ಹೆರಿಗೆ ಆಗಿತ್ತು. ಮೇ 3ನೇ ತಾರೀಕಿಂದ ನಿನ್ನೆ ಶನಿವಾರ 12ನೇ ತಾರೀಕುವರೆಗೆ ಪಾಪ ಅವಳು ಸರಿಸುಮಾರು 2.5 ತಿಂಗಳು ಆಸ್ಪತ್ರೆ ವಾಸದಲ್ಲೇ ಇಷ್ಟು ದಿವಸ ಕಳೆದ್ಲು. ಅದರಲ್ಲಿ ಎಲ್ಲಕ್ಕಿಂತ ಖುಷಿಯ ವಿಷಯ ಅಂದರೆ ಶನಿವಾರ ಅವಳು ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಮಾಡಿದ್ದಾರೆ ಡಾಕ್ಟರ್ಸು. ಇನ್ನೂ ಅವಳು ನಾರ್ಮಲ್ ಕಂಡೀಷನ್ನಿಗೆ ಬರೋಕ್ಕೆ ಇನ್ನೂ 4-5 ತಿಂಗಳು ಮಿನಿಮಮ್ ಬೇಕೇ ಬೇಕು. ತುಂಬ ಕಷ್ಟಗಳನ್ನು ಅನುಭವಿಸಿದ್ಲಲ್ವ ಅವಳು. ಗೊತ್ತಿಲ್ಲದವರಿಗಾಗಿ ನಾನು ಹೇಳ್ತಾ ಇದ್ದೇನೆ, ಅವಳ 9 ತಿಂಗಳ ಪ್ರೆಗ್ನೆನ್ಸಿನೂ ಆರಾಮದಲ್ಲಿ ಕಳೆದಿದ್ದಾಳೆ ಪಾಪ ಅವಳು. ಸಿಸೇರಿಯನ್ನು ಮೇ 3ನೇ ತಾರೀಕು ಸಿಸೇರಿಯನ್ನಲ್ಲಿ ಅವಳ ಡೆಲಿವರಿ ಆಯಿತು. ಆಗಿ 2 ದಿನ ನಾರ್ಮಲ್ ಆಗಿದ್ಲು. 3ನೇ ದಿನದಿಂದ ಅವಳ ಹಿಮೋಗ್ಲೋಬಿನ್ ಎಲ್ಲ ಡ್ರಾಪ್ ಆಗ್ತಾ ಬಂತು. ಅದಕ್ಕೆ ಡಾಕ್ಟರ್ಸ್ ಬ್ಲಡ್ ಕೊಟ್ಟರು. ಹಿಮೋಗ್ಲೋಬಿನ್ ಮೇಲೆ ಹೋಗಲಿಲ್ಲ ಅವಳದ್ದು. ಆಮೇಲೆ ನಮಗೆ ಟ್ರೀಟ್ಮೆಂಟ್ ಕೊಡೋಕ್ಕಿಲ್ಲಿ ಆಗ್ತಾ ಇಲ್ಲ, ಶಿವಮೊಗ್ಗಕ್ಕೆ ಕರ್ಕೊಂಡೋಗಿ ಅಂತ ಹೇಳಿದರು. ಶಿವಮೊಗ್ಗದಲ್ಲಿ 1 ವಾರ ICU ಅಲ್ಲಿ ಅವಳು 4-5 ಸರ್ಜರಿಗಳನ್ನು ಪುನಃ ಸಿಸೇರಿಯನ್ ಅಲ್ಲದೆ ಅಷ್ಟು ಸರ್ಜರಿಗಳನ್ನು ಮಾಡಿದ್ರಲ್ಲಿ. ಆಮೇಲೆ ಅವಳನ್ನು ಅಲ್ಲಿಂದ ಮಣಿಪಾಲ, ಉಡುಪಿ ಹತ್ರ ಇರುವ ಮಣಿಪಾಲದಲ್ಲಿ ರಕ್ತಕ್ಕೆ ಸಂಬಂಧಪಟ್ಟ ಟ್ರೀಟ್ಮೆಂಟ್ ಅಲ್ಲಿ ತುಂಬ ಚೆನ್ನಾಗಿದೆ, ಅಲ್ಲಿ ಕರ್ಕೊಂಡೋಗಿ ಅಂತ ಹೇಳಿದ ಕಾರಣ ನಾವು ಮೇ 12ನೇ ತಾರೀಕು ಮಣಿಪಾಲಕ್ಕೆ ಶಿಫ್ಟ್ ಮಾಡಿದ್ದವಳನ್ನು. ಅಲ್ಲೂ ಸರಿಸುಮಾರು 1 ತಿಂಗಳು ICU ಅಲ್ಲೇ ಇದ್ದವಳು. ಅಲ್ಲೂ ಸರ್ಜರಿಗಳೆಲ್ಲ ಆಯಿತು. ಆಮೇಲೆ ಅವಳನ್ನು ಸ್ಪೆಷಲ್ ವಾರ್ಡಲ್ಲಿ ಇಟ್ಟಿದ್ರು. ಅಂತೂ ನಮ್ಮ ಇಡೀ ಕುಟುಂಬದ ಸಹಕಾರ ಇದ್ದ ಕಾರಣ, ಇಡೀ ಕುಟುಂಬದ ಪ್ರಾರ್ಥನೆ ಹಾಗೂ ಎಲ್ಲ ನಾವು ಪಬ್ಲಿಕ್ ಫಂಡಿಗೆ ರೈಸ್ ಮಾಡೋಕ್ಕಾಗಿ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಫ್ರೆಂಡ್ಸ್. ಅವಳ ಆರೋಗ್ಯ ಸುಧಾರಿಸೋಕ್ಕೆ ತುಂಬ ದುಡ್ಡು ಖರ್ಚು ಬರುತ್ತೆ ಅಂತ ಹಾಸ್ಪಿಟ್ಲಲ್ಲಿ ಹೇಳಿ ಪಬ್ಲಿಕ್ ಫಂಡ್ ರೈಸ್ ಮಾಡೋಕ್ಕೆ ಹೇಳಿದರು. ಹಾಗಾಗಿ ನಾನು ಮಿಲ್ಯಾಪ್ ಅಂತ ಆ್ಯಪ್ ಇದು ಲಿಂಕ್ ಕೊಟ್ಟು ಸಾಧ್ಯ ಇರುವವರು ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಅಂತ ಒಂದು ವಿಡಿಯೋ ಮಾಡಿದ್ದೆ. ನೆನಪಿರ್ಬೋದು ಎಲ್ಲರಿಗೂ, ನನ್ನ ವಿಡಿಯೋ ನೋಡುವವರಿಗೆಲ್ಲರಿಗೂ ಗೊತ್ತಿರುತ್ತೆ. ಎಲ್ಲ ಸಾರ್ವಜನಿಕರ ಹಾಗೂ ಸಮಾಜದಲ್ಲಿ ಒಳ್ಳೆಯ ಒಂದು ಮನಸ್ಸಿರುವಂತಹವರ ಸಹಕಾರದಿಂದ ನಮಗೆ ಸರಿಸುಮಾರು 20 ಲಕ್ಷದ ಹತ್ರ ನಮಗೆ ಪಬ್ಲಿಕ್ ಫಂಡ್ ರೈಸ್ ಆಯಿತು. ಖರ್ಚು ಅದರ ಡಬಲ್ಗಿಂತ ಜಾಸ್ತಿ ಆಗಿದೆ. ರೇರೆಸ್ಟ್ ಆಫ್ ರೇರ್ ಕೇಸ್ ಆಗಿತ್ತು ಅವಳದು. ಅಂದರೆ ಅತೀ ವಿರಳವಾಗಿ ಬರುವಂತಹ ತೊಂದರೆ ಅದು. ಹೆರಿಗೆ ಆದ ನಂತರ ಅವಳ ರಕ್ತ ಹೆಪ್ಪುಗಟ್ಟುವಂತಹ ಸ್ಥಿತಿ ಕಳ್ಕೊಂಡ್ಬಿಟ್ಟಿತ್ತು. ಅದು ಫ್ಯಾಕ್ಟರ್ 8 ಅಂತ ಏನೋ ಒಂದು ಅಂಶ, ಅದೆಲ್ಲ ಪ್ರೋಟೀನ್ ಅಂತೆ ನಮ್ಮ ರಕ್ತದಲ್ಲಿರುವಂಥದ್ದು. ಅದು ಡೆಫಿಷಿಯನ್ಸಿ ಆಗಿ ಆ ಥರ ಆಗತ್ತಂತೆ. 50 ಲಕ್ಷದಲ್ಲಿ ಒಬ್ರಿಗೆ ಬರುತ್ತಂತೆ ಇಂಥ ತೊಂದರೆ. ಆ ಥರ ಕಂಡೀಷನ್ನಿಗೆ ಅವಳು ಹೋಗಿ ಇಷ್ಟು ದಿವಸ 70 ದಿನಗಳ ಕಾಲ ಅವಳು ಆಸ್ಪತ್ರೆ ವಾಸ ಅನುಭವಿಸಿ ಶನಿವಾರ ಕತ್ಲೆ ಆಗುವಾಗ ಅವಳನ್ನು ಡಿಸ್ಚಾರ್ಜ್ ಮಾಡಿದರು ಹಾಸ್ಪಿಟ್ಲಿಂದ. ಇನ್ನೂ ಸುಧಾರಿಸ್ಕೊಳ್ಳೋಕ್ಕೆ ಸುಮಾರು ತಿಂಗಳುಗಳ ಕಾಲ ಬೇಕು. ಅವಳು ಆಸ್ಪತ್ರೆಯಲ್ಲಿರುವ ಕಾರಣ ಅವಳ ಗಂಡನು ಪಾಪ 2.5 ತಿಂಗಳಿಂದ ಆಸ್ಪತ್ರೆಯಲ್ಲೇ ಒದ್ದಾಡ್ತಾ ಅವನು ಅಲ್ಲೇ ಇದ್ದ. ಯಾಕಂದರೆ ಅವಳ ಜೊತೆಗೆ ಆಸ್ಪತ್ರೆಯೊಳ ಗಂಡನೇ ಇರಬೇಕು ಹೊರತು ನಾವ್ಯಾರೂ ಇರೋಕ್ಕೆ ಆಗ್ತಿರ್ಲಿಲ್ಲ. ಹಾಗಾಗಿ ಪಾಪ ಅವನೇ ಇದ್ದುಕೊಂಡು ಹೆಂಡ್ತಿನ ತುಂಬ ಚೆನ್ನಾಗಿ ಕೇರ್ ತಗೊಂಡು ಅವಳ ಆರೋಗ್ಯ ಸುಧಾರಣೆ ಆಗ್ತಾ ಇದೆ. ಈಗ ಮನೆಗೆ ಡಿಸ್ಚಾರ್ಜ್ ಮಾಡಿದ್ದಾರೆ. ಇನ್ನು ಮಗುವಿನ ಜೊತೆಗೆ ಖುಷಿಯಲ್ಲಿ ಇರ್ತಾ ಅವಳ ಆರೋಗ್ಯ ಇನ್ನೂ ಬೇಗ ಸುಧಾರಣೆ ಆಗ್ತಾಳೆ ಅನ್ನೋ ಸಮಾಧಾನ ನಮಗೆಲ್ಲರಿಗೂ ಇದೆ. ಇವತ್ತು ಬೆಳಿಗೂ ಕೂಡ ನಾನು ಅವಳೊಟ್ಟಿಗೆ ಫೋನಲ್ಲಿ ಮಾತಾಡಿದೆ. ಚಂದ ಮಾತಾಡಿ ಖುಷಿ ಆಯಿತು. ಇಲ್ಲ, ನಾನು ಬೇಗ ಹುಷಾರಾಗಿದ್ದಾಳೆ. ಇನ್ನೂ ಒಂದು ಸ್ವಲ್ಪ 2 ತಿಂಗಳಿಂದ ಆಸ್ಪತ್ರೆ ಹಾಸಿಗೆಲ್ಲೇ ಇದ್ದಿದ್ದಲ್ವಾ, ನಡೆದಾಡೋದೆಲ್ಲ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅವಳಿಗೆ. ಫಿಸಿಯೋಥೆರಪಿ ಎಲ್ಲ ನಡೀತಾ ಇದೆ. ಅದ್ರ ಜೊತೆಗೆ ಇನ್ನು ಕೆಲವೇ ದಿನಗಳಲ್ಲಿ ಅವಳು ಮೊದಲಿನ ಸ್ಥಿತಿಗೆ ಬರ್ತಾಳೆ. ಎಲ್ಲ ಬಂದ ನಂತರ ನಾನು
ನಿಮ್ಮ ಜೊತೆಗೆ ಅವಳ ಜೊತೆಗೆ ಮಾತಾಡಿದಂತಹ ವಿಡಿಯೋವನ್ನು ನಾನು ಅವಳ ಜೊತೆಯಲ್ಲಿ ಖುಷಿ ಖುಷಿಯಾಗಿ ಕೂತ್ಕೊಂಡು ವಿಡಿಯೋ ಮಾಡಿ ಹಾಕ್ತೇನೆ. ನಾನು ಇಷ್ಟು ದಿವಸಕ್ಕೂ ನಿಮಗೆ ಒಂದೇ ಒಂದು ವಿಡಿಯೋ ಕ್ಲಿಪ್ಪಿಂಗು ನಾನು ತೋರಿಸಲಿಲ್ಲ. ಏನಂದರೆ ನಾವು ನಮ್ಮ ಕಷ್ಟಗಳನ್ನೆಲ್ಲ ನಿಮ್ಮೆದುರು ತುಂಬ ಹೇಳ್ಕೊಂಡ್ರೆ ಅದು ಸರಿಯಲ್ಲ ಅಂದು ನನ್ನ ಭಾವನೆ ಏನಂದರೆ ಖುಷಿನ ಜನರೊಟ್ಟಿಗೆ ಹಂಚ್ಕೊಳ್ಬೇಕು. ಹಾಗಂತ ಕಷ್ಟ ಹಂಚ್ಕೊಳ್ಳೋದಿಲ್ಲ ಅಂತ ಹೇಳೋದಿಲ್ಲ. ಗ್ಲ್ಯಾನ್ಸ್ ಸುಮ್ಮನೆ ಹೀಗಾಯಿತು ಅನ್ನೋದನ್ನು ನಾನು ತಿಳಿಸ್ಕೊಡ್ತೇನೆ ಅಷ್ಟೇ. ಖುಷಿಯಾದಂತಹ ಕ್ಷಣಗಳನ್ನು ಮುಂದೆ ವಿಡಿಯೋ ಮಾಡಿನೇ ನಿಮ್ಮೊಟ್ಟಿಗೆ ನಾನು ಹಂಚ್ಕೊಳ್ತೇನೆ. 3 ತಿಂಗಳು ಆಗ್ಬೋದು, 6 ತಿಂಗಳು ಆಗ್ಬೋದು. ಮಗುವನ್ನೂ ತೋರಿಸಿ ಅವಳನ್ನೂ ತೋರಿಸಿ ಅವಳೊಟ್ಟಿಗೆ ನಾನು ವಿಡಿಯೋ ಮಾಡಿ ನಿಮ್ಮ ಮುಂದೆ ಖಂಡಿತ ಬರ್ತೇನೆ. 70 ದಿನಗಳ ಆಸ್ಪತ್ರೆ ವಾಸದ ನಂತರ ನಮ್ಮ ಸೊಸೆ ಮನೆಗೆ ಮರಳಿದಾಳೆ. ಅವರಿಬ್ಬರಿಗೂ ಮಗುವಿನ ಜೊತೆಯ ಒಡನಾಟ ಕಡಿಮೆ ಸಿಕ್ಕಿತ್ತಲ್ವ. ಈಗ ಡೆಲಿವರಿ ಆದವಾಗಿಂದ ಪಾಪ ಸಿಕ್ಕಿರಲಿಲ್ಲ. ಇನ್ನಾದರೂ ಮಗುವಿನ ಜೊತೆಗೆ ಖುಷಿಯಾದ ಕ್ಷಣಗಳನ್ನು ಅವರು ಕಳೆಯುವಂಥದ್ದನ್ನು ನಾವು ನೋಡಿ ಖುಷಿ ಪಡ್ತೇವೆ. ಮುಂದೆ ನಿಮಗೆ ಅದನ್ನು ನಾನು ತೋರಿಸ್ತೇನೆ. ಇನ್ನೂ ನಿಮ್ಮೆಲ್ಲರ ಪ್ರಾರ್ಥನೆ ಬೇಕು. ತುಂಬ ಬೇಗ ಅವಳು ಹುಷಾರಾಗಿ ಓಡಾಡಿಕೊಂಡು ಮಗುವಿನ ಜೊತೆ ಖುಷಿಯಲ್ಲಿರುವಂತಹ ಕ್ಷಣನ ಆದಷ್ಟು ಬೇಗ ಭಗವಂತ ಕರುಣಿಸಲಿ ಅಂತ ನಾನು ಬೇಡ್ಕೊಳ್ತಾ, ಎಲ್ಲರಿಗೂ ನಾನು ನಿಮ್ಮೆಲ್ಲರ ಸಪೋರ್ಟು, ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಪ್ರಾರ್ಥನೆ ಹಾಗೂ ನಮ್ಮ ಇಡೀ ಕುಟುಂಬದ ಪ್ರಾರ್ಥನೆಯಿಂದ ನಮ್ಮ ಸೊಸೆ ಹುಷಾರಾಗಿ ಬಂದಿದ್ದಾಳೆ. ಯಾಕಂದರೆ ಅದು ಅಷ್ಟೊಂದು ಸುಲಭದ ರಿಕವರಿ ಆಗಿರಲಿಲ್ಲ. ತುಂಬ ಕಷ್ಟಪಟ್ಟಿದ್ದಾಳಂದರೆ ನನಗದನ್ನು ಎಣಿಸಿದರೆ ಕಣ್ಣಲ್ಲಿ ನೀರು ಬರುತ್ತೆ. ನಾವು ಚಿಕ್ಕದನ್ನು ಇಷ್ಟು ದೊಡ್ಡದು ಅಂತ ನಾವು ಲೆಕ್ಕ ಹಾಕುವಂತಹ ಕಾಲ ಇದಲ್ವಾ. ಅಂಥ ಟೈಮಲ್ಲಿ 50 ಲಕ್ಷದಲ್ಲಿ ಒಬ್ಬರಿಗಾಗುವಂತಹ ತೊಂದರೆ, ಅವಳು ಪಟ್ಟಿರುವ ಕಷ್ಟ ಇದೆಯಲ್ಲ, ಅನುಭವಿಸಿದ ನೋವು ಇದೆಯಲ್ಲ, ಸಿಸೇರಿಯನ್ ಅಲ್ಲದೆ ಅಷ್ಟೊಂದು ಆಪ್ರೇಷನ್ಗಳನ್ನು ಎಲ್ಲ ಅನುಭವಿಸಿ ಅವಳ ವಿಲ್ ಪವರು ಅಷ್ಟು ಸ್ಟ್ರಾಂಗ್ ಇತ್ತು. ಹಾಗೆ ನಮ್ಮ ಇಡೀ ಕುಟುಂಬದ ಪ್ರಾರ್ಥನೆ ಇದೆಯಲ್ಲ, ಅದೆಲ್ಲವೂ ಸೇರಿ ಹಾಗೂ ನಿಮ್ಮೆಲ್ಲರ ಪ್ರಾರ್ಥನೆ, ನನ್ನ ವಿಡಿಯೋ ನೋಡುವವರಂತೂ ಎಲ್ಲರೂ ಮನದುಂಬಿ ಹರಿಸಿದ್ದೀರಿ ಅವಳನ್ನು ಆದಷ್ಟು ಬೇಗ ಹುಷಾರಾಗಿ ಬರಲಿ ಅಂತ. ಎಲ್ಲರ ಪ್ರಾರ್ಥನೆಯಿಂದ ಅವಳು ಹುಷಾರಾಗಿದ್ದಾಳೆ. ಶಿವಮೊಗ್ಗ ಮಣಿಪಾಲದಲ್ಲಿ ಡಾಕ್ಟರ್ಗಳ ಶ್ರಮವನ್ನಂತೂ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಜೀವನದಲ್ಲಿ ಇವತ್ತು ಏನಿದೆ, ಈ ಕ್ಷಣ ಏನಿದೆ, ಇನ್ನೊಂದು ಕ್ಷಣಕ್ಕೆ ಅದೇ ಇರ್ತಿದೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ ಫ್ರೆಂಡ್ಸ್. ಎಲ್ಲವೂ ಕ್ಷಣಿಕ. ಬಂದಿದ್ದನ್ನು ಫೇಸ್ ಮಾಡಲೇಬೇಕು, ಅನುಭವಿಸಲೇಬೇಕು. ಯಾರ ಹಣೆಯಲ್ಲಿ ಏನು ಬರ್ಕೊಂಡಿದೆ, ಆ ಭಗವಂತ ಏನು ಬರೆದಿದ್ದಾನೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ ಅಲ್ವಾ. ಆದರೆ ಎದುರಿಸುವ ಶಕ್ತಿನ ಕೊಡಪ್ಪ ಭಗವಂತ ಅಂತಲೇ ಪ್ರತಿಯೊಬ್ಬರು ದೇವರಲ್ಲಿ ಕೇಳ್ಕೊಳ್ಳೋದು ಅಲ್ವಾ. ಯಾಕಂದರೆ ಭೂಮಿ ಮೇಲೆ ಹುಟ್ಟಿದವರು ಯಾರೂ ಅಯ್ಯೋ ಕಷ್ಟನೇ ಇಲ್ಲ, ಏನು ಸುಖಿ ಅಂತ ಯಾರಿದ್ದಾರೆ? ಯಾರೂ ಇಲ್ಲ. ಪ್ರತಿಯೊಬ್ಬರು ಅದು ಎಷ್ಟೆಷ್ಟೋ ರೀತಿಯಲ್ಲಿ ಕಷ್ಟಗಳನ್ನು ಅನುಭವಿಸ್ತಾರೆ. ಹಾಗಾಗಿ ನಾನು ಇಷ್ಟು ದಿವಸಕ್ಕೂ ಒಂದೇ ಒಂದು ಫೋಟೋನೂ ಹಾಕಲಿಲ್ಲ. ಹೇಗಿದ್ದಾಳೆ ಅನ್ನೋದು, ಹುಷಾರಾಗ್ತಾ ಇದ್ದಾಳೆ ಅಂತ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಬಿಟ್ಟರೆ 2.5 ತಿಂಗಳು. ಈಗ ಅವಳು ಡಿಸ್ಚಾರ್ಜ್ ಆಗಿ ಮನೆಗೆ ಹೋದ ನಂತರ ಹುಷಾರಾಗಿದ್ದಾಳೆ, ಆಗ್ತಾ ಇದ್ದಾಳೆ. ಸ್ವಲ್ಪ ಮಟ್ಟಿನ ಇನ್ನೂ ಸುಧಾರಣೆ ಬೇಕು, ಇನ್ನೂ ಸ್ವಲ್ಪ ಸಮಯ ಬೇಕು, ಸುಧಾರಿಸ್ತಾಳೆ ಅಂತ ಆ ಖುಷಿಯನ್ನು ನಿಮ್ಮೊಟ್ಟಿಗೆ ಹೇಳ್ಕೊಳ್ತಾ ಇದ್ದೀನಿ. ಹಾಗೆಯೇ ನಾನು ಅವಳನ್ನು ಎಲ್ಲೂ ತೋರಿಸಿರಲಿಲ್ಲ ನಿಮಗೆ. ಮೇ 3ಕ್ಕೆ ಅವಳು ಡೆಲಿವರಿ ಆಯಿತು. ಮಾರ್ಚ್ ಫಸ್ಟ್ ವೀಕಲ್ಲಿ ಅವಳ ಸೀಮಂತ ಆಗಿತ್ತು. ತುಂಬ ಜೋರಾಗಿ ಮಾಡಿದ್ವಿ. ಎಷ್ಟು ಆರೋಗ್ಯವಂತಳಾಗಿ ಇದ್ಲಂದರೆ ಅವಳು ಕೊನೆಯವರೆಗೂ ಬಸ್ರಿಲ್ಲಿ. ಹಾಗಿದ್ರೆ ನಿಮ್ಮೆಲ್ಲರ ಆಶೀರ್ವಾದ ಅವಳ ಮೇಲಿರಲಿ ಅಂತ ಹೇಳ್ತಾ ಎಲ್ಲರಿಗೂ ನಮ್ಮೆಲ್ಲರ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ಇಂಥ ಟೈಮಲ್ಲಿ ನನಗೆ ಎಷ್ಟೊಂದು ಕಮೆಂಟ್ ಬರ್ತಾ ಇತ್ತಂದರೆ, ನಿಮ್ಮ ಸೊಸೆ ಹೇಗಿದ್ದಾಳೆ. ಈಗ ನಾನು ಅವಳ ಸೀಮಂತದ್ದು ಫೋಟೋ ಹಾಕಿ ಅವಳಿನ ಡಿಸ್ಚಾರ್ಜ್ ಆಗಿರುವಂತಹ ಫೋಟೋನು ನಾನು ನಿಮಗೆ ತೋರಿಸ್ತೇನೆ. ಸಿಗೋಣ ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ. ಬನ್ನಿ, ಈಗ ಮೊದಲು ಆ ಫೋಟೋ ನೋಡ್ಕೊಂಡು ಬನ್ನಿ. ಸೀಮಂತದ ದಿನ ರೆಡಿಯಾಗಿರುವಂತಹ ದೃಶ್ಯ ಹಾಗೂ ಗಂಡ ಹೆಂಡತಿ ಒಟ್ಟಿಗೆ ನಿಂತಿರುವಂತಹ ದೃಶ್ಯ. ಇದು ಆರತಿ ಎತ್ತಿ ಉಡುಗೊರೆ ಕೊಡುವಂತಹ ಸಂದರ್ಭದಲ್ಲಿ. ಇದು ನಿನ್ನೆ ಅವಳ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ರೆಡಿಯಾಗಿ ಕೂತಿರುವಂಥದ್ದು. ಮನೆಗೆ ರೀಚ್ ಆಗಿ ಮಗುವನ್ನು ಮೈ ಮೇಲೆ ಎತ್ಕೊಂಡಿರುವಂತಹ ಫೋಟೋ ನೋಡ್ಕೊಂಡು ಬಂದ್ರಾ. ನಿಮ್ಮೆಲ್ಲರ ಆಶೀರ್ವಾದ ಯಾವಾಗಲೂ ಅವಳ ಮೇಲಿರಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೇನೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಶ್ಯಾಮಲಾ ವ್ಲಾಗ್ಸ್ ಇಷ್ಟ ಆಯಿತು ಅಂದರೆ ಏನು ಮಾಡಬೇಕು? ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ಎಲ್ಲ ವಿಡಿಯೋಗಳನ್ನು ಹಂಚ್ಕೊಳ್ಳಿ ಅಂತ ಹೇಳ್ತಾ ಬಾಯ್ ಎಲ್ಲರಿಗೂ. ನಮಸ್ತೆ.